ರಾಹುಲ್ ಗಾಂಧಿಯನ್ನ ಅಕ್ಷರಶಃ ಎತ್ತಾಕಿಕೊಂಡು ಹೋಗಿದ್ದಾರೆ ಪೊಲೀಸರು. ಕೈಕಾಲು ಹಿಡಿದು ಬಲವಂತವಾಗಿ ಎತ್ತಿಕೊಂಡು ಹೋದ ಪೊಲೀಸರು. ಶಾಡೋ ಪ್ರಧಾನಿ ರಾಹುಲ್ ಗಾಂಧಿ ವಶಕ್ಕೆ ಪಡೆದ ಪೊಲೀಸರು ವಿಪಕ್ಷ ನಾಯಕ ಎಂಬ ಕನಿಷ್ಠ ಗೌರವ ಕೊಡದೆ ಪೊಲೀಸರ ವರ್ತನೆ. ದೆಹಲಿ ಪೊಲೀಸರ ವರ್ತನೆಗೆ ಭಾರಿ ಆಕ್ರೋಶ ಸ್ಫೋಟಗೊಳ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್, ಪ್ರಿಯಾಂಕಾ ವಾದ್ರಾ ಸಹ ಪೊಲೀಸರ ವಶದಲ್ಲಿ ಇದೀಗ. ರಾಹುಲ್ ಗಾಂಧಿಯನ್ನ ಅಕ್ಷರಶಃ ಪೊಲೀಸರು ಬಂಧಿಸಿದ್ದಾರೆ. ಕೈಕಾಲು ಹಿಡಿದುಕೊಂಡು ಬಲವಂತವಾಗಿ ಎತ್ತಾಕೊಂಡು ಹೋಗಿದ್ದಾರೆ. ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ರು. ಎಲ್ಲಾ ರೀತಿಯಾಗಿ ಮಾತುಕತೆಯನ್ನ ಕೂಡ ನಡೆಸಿದ್ರು. ಬಟ್ ಯಾವುದಕ್ಕೂ ಕೂಡ ರಾಹುಲ್ ಗಾಂಧಿನೂ ಒಪ್ತಾ ಇರಲಿಲ್ಲ. ಸುಮ್ಮನಾಗುವಂತ ಪ್ರಸಂಗವೇ ಇಲ್ಲ. ಪ್ರಧಾನಿಯವರು ರಾಜೀನಾಮೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಬಟ್ ಪೊಲೀಸರು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸತತವಾಗಿ ಪ್ರಯತ್ನವನ್ನ ಪಟ್ರು. ಬಟ್ ಅಲ್ಲಿ ರಾಹುಲ್ ಗಾಂಧಿ ಯಾವುದೇ ಕಾರಣಕ್ಕೂ ಕೂಡ ಜಗ್ಗಲ್ಲ ಬಗ್ಗಲ್ಲ ಅನ್ನುವಂಥ ಸಿಚುವೇಶನ್ ಇದ್ದ ಕಾರಣದಿಂದಾಗಿ ಬಂಧಿಸಿದ್ದಾರೆ ಪೊಲೀಸರು ಸಹಿತ. ಪ್ರಿಯಾಂಕಾ ಗಾಂಧಿಯನ್ನ, ರಾಹುಲ್ ಗಾಂಧಿಯನ್ನ ಡಿಕೆ ಶಿವಕುಮಾರ್ ಇದೀಗ ಪೊಲೀಸರ ಬಂಧನದಲ್ಲಿದ್ದಾರೆ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತ ಕಾರಣದಿಂದಾಗಿ ಪ್ರತಿಭಟನೆಗೆ ಮುಂದಾಗಿರುವಂತಹ ಕಾಂಗ್ರೆಸ್ ಇದೀಗ ರಾಹುಲ್ ಗಾಂಧಿಯನ್ನ, ಪ್ರಿಯಾಂಕಾ ಗಾಂಧಿಯನ್ನ, ಡಿಕೆ ಶಿವಕುಮಾರನ್ನ ಬಂಧಿಸಿದ್ದಾರೆ ಪೊಲೀಸರು. ವಿಪಕ್ಷ ನಾಯಕ ಅಂತಾನು ಕೂಡ ನೋಡದೆ ಕೈಕಾಲು ಎತ್ಕೊಂಡು ಹೋಗಿ ಬಂಧಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಅಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಸತತ 3 ಗಂಟೆಗಳ ಕಾಲ ಪ್ರಧಾನಿ ಮನೆಯ ಮುಂದೆ ಪ್ರತಿಭಟನೆ ನಡೀತಾ ಇದೆ. ಯಾರೇ ಹೇಳಿದ್ರು ಕೇಳ್ತಾ ಇಲ್ಲ ಅನ್ನುವಂತ ಕಾರಣದಿಂದಾಗಿ ರಾಹುಲ್ ಗಾಂಧಿಯನ್ನ ಬಲವಂತವಾಗಿ ಎತ್ತಾಕೊಂಡು ಹೋಗಿದ್ದಾರೆ ಪೊಲೀಸರು. ಈಗ ಸೋಷಿಯಲ್ ಆಗಿ ಏನೋ ಪ್ರತಿಭಟನೆ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಬಟ್ ಬೇರೆಯವರಿಗೆ ಜಾಸ್ತಿ ತೊಂದರೆ ಆಗುವಂಥದ್ದು ಈ ರೀತಿಯಾಗೆಲ್ಲ ಕಂಡು ಬಂದ್ರೆ ಕಾನೂನಿನ ಅಡಿಯಲ್ಲಿ ಕರೆದುಕೊಂಡು ಹೋಗುವಂತ ಅವಕಾಶ ಇದೆ. ಹಾಗಾಗಿ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಟ್ರು. ಪೊಲೀಸ್ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸತತವಾದಂತಹ ಪ್ರಯತ್ನವನ್ನ ಕೊಟ್ಟರು. ಯಾಕಂದ್ರೆ ಸತತವಾಗಿ 3 ಗಂಟೆಗಳವರೆಗೆ